ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ನಿಮಗಂತೂ ಪ್ರತಿನಿತ್ಯ ಈಗ ಧರ್ಮಸ್ಥಳದ ಜಪ ನಾವು ಮಾಡಿಸ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಅಲ್ಲಿ ನಡೆಯುತ್ತಿರುವಂಥ ಅನ್ಯಾಯಗಳು, ಅತ್ಯಾಚಾರಗಳ ಬಗ್ಗೆ ಅಂತ ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಸೌಜನ್ಯ ಕೇಸ್ ಯಾವ ರೀತಿ ಬೆಳೀತು, ಅದರ ನಂತರದಲ್ಲಿ ಬಂದಂಥ ಅನೇಕ ಒಂದಿಷ್ಟು ಸಾಕ್ಷಿದಾರರ, ಒಂದಿಷ್ಟು ನಮ್ಮ ವಕೀಲರ, ಒಂದಿಷ್ಟು ನಮ್ಮ ಹೋರಾಟಗಾರರ, ಸಂಶೋಧಕರ ನೆನಪದಿಂದಾಗಿ ಅವರಿಂದಾಗಿ ಇವತ್ತು ಧರ್ಮಸ್ಥಳದಲ್ಲಿ ನಡೀತಿರುವಂಥ ಅನ್ಯಾಯಗಳ ಬಗ್ಗೆ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದ್ದಾವೆ. ಒಂದಿಷ್ಟೇನೋ ನಡುವೆ ಈ ಮುಸುಗುದಾರಿಯಿಂದಾಗಿ ಆರಂಭಂತಿ ಆಯಿತು ತನಿಖೆ ಮಾಡೋದಕ್ಕೆ. ಆದರೆ ಒಂದಿಷ್ಟು ಎಡವಟ್ಟುಗಳಾಗಿ ಮೂಳೆಗಳು ಸಿಗದ್ರಿಂದಾಗಿಯೋ ಒಂದಿಷ್ಟು ಮತ್ತು ಈ ಜನ ಹೆಗ್ಡೆಯವರ ಪರ ಜನ ಮೇಲೆ ಹೇಳ್ತಾಯಿದ್ರು. ಅಷ್ಟರಲ್ಲಿ ಈಗ ವಿಠಲಗೌಡ ಅಂದರೆ ನಮ್ಮ ಸೌಜನ್ಯಳ ಮಾವ ಈ ಎಲುಬುಗಳು ಜೊತೆಗೆ ಮೂಳೆಗಳು ಜೊತೆಗೆ ತಲೆಬುರುಡೆಗಳು ಇವೆಲ್ಲ ದುಡಿಯೋದನ್ನು ದಿನದಿನಕ್ಕೆ ಹೆಚ್ಚಾಗೋದು ನೋಡಿದಾಗ ಇವತ್ತು ಮತ್ತು ಹೊಸ ರೂಪದ ಮತ್ತು SIT ತನಿಖೆ ನಡೆಸ್ತಾ ಇದೆ. ಇವು ಯಾಕೆ ಅದು ಇಲ್ಲೆಲ್ಲ ಅನಾಮಧೇಯ ಹೆಣಗಳು ಯಾಕೆ ಬಿದ್ದು, ಯಾಕೆ ಹೋದ್ರು, ಏನು ಎಂತು ಅಂತ ಆ ಹುಗಿಯುವ ಕೆಲಸಲ್ಲಂತೂ ಚೆನ್ನೈ ಎತ್ತಿದ ಕೈ 50 ರೂಪಾಯಿಗೂ 100 ರೂಪಾಯಿಗೂ ಹೆಣಗಳು ಹೋಗಿದ್ದೀನಿ ಅಂತ ನಾವು ಸ್ವತಃ ಹೇಳ್ಕೊಂಡು ನಂತರದಲ್ಲಿ ಸುಳ್ಳ ಸತ್ಯ ಏನೇನೋ ಗೊಂದಲಗಳಾಗಿ ಒಂದು ಹಂತಕ್ಕೆ ಬಂದು ನಿಂತದೆ. ಇವತ್ತು ಅದು ಯಾವ ರೂಪ ಪಡಿಬಹುದು? ಈಗಂತೂ ದಿನನಿತ್ಯ ಮೂಳೆಗಳು ಸಿಗ್ತಾ ಇದ್ದಾವೆ, ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ. ಹೀಗಾಗಿ ಇನ್ನಷ್ಟು ಕುತೂಹಲ ಅಲ್ಲಿ ಏನೇನು ನಡೆದಿರ್ಬೋದು ಅನ್ನೋಂಥದ್ದು ಸಹಜವಾಗಿ ಜಗದ ಮುಂದೆ ಬರ್ತಾ ಇದೆ ಹೊರಗೆ. ಯಾಕಂದರೆ ಸುಲಭ ಇರಲಿಲ್ಲ ಆ ವಿಷಯಗಳು ಹೊರಗೆ ಬರೋದಕ್ಕೆ. ಯಾಕಂದರೆ ಇಲ್ಲಿ ಹೋರಾಟಗಾರರು ಸಾಕಷ್ಟಿದ್ದಾರೆ. ಆದರೆ ಹೋರಾಟಗಾರರನ್ನು, ಸತ್ಯ ಹೇಳುವವರನ್ನು ಒಂದಿಷ್ಟು ಇವ್ರು ಏನಪ್ಪ ಅಂತಂದ್ರೆ ನಮ್ಮ ಏನಂತಾರೆ ನೀವು ಅದಕ್ಕೆ